विनायक भजनारंभदि
ಭಜನಾರಂಭದಿ ಭಜಿಸುವೆ ನಿನ್ನನು ಭಜನೆ ಪಾಲಿಪುದೆ ಮಗೆ ವಿನಾಯಕ ಭಜನೆ ಪಾಲಿಪುದೆ ಮಗೆ ವಿನಾಯಕ ಫಲದ ಮಕ್ಕಳನ್ನ ಆರತಿ ಮಾಡುವುದರ ಮೂಲಕ ಮತ್ತು ಪುಷ್ಪವನ್ನ ವೃಷ್ಟಿಯ ಮೂಲಕ ಮಕ್ಕಳನ್ನ ಸ್ವಾಗತ ಮಾಡಲಾಗಿದೆ. ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಶಾಲೆಗೆ ಡಯಟಿನಿಂದ ಆಗಮಿಸಿದಂತ ಶುಭಾ ನಾಯ್ಕ್ ಮೇಡಮ್ ಅವರಿಗೆ ಹಾರ್ದಿಕ ನಮ್ಮ ಶಾಲೆ ಪರವಾಗಿ ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. TNC ಅಧ್ಯಕ್ಷರು ಆದಂತಹ ಅಕ್ಷತಾ ನಾಯ್ಕ ಅವರಿದ್ದಾರೆ. ಜೊತೆಗೆ ಅವರಿಗೂ ಸಹ ಶಾಲೆಯ ಪರವಾಗಿ ನನ್ನೆಲ್ಲ ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಊರಿನ 4 ಜನ ಶಿಕ್ಷಣ ಪ್ರೇಮಿಗಳು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಮಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನೆಲ್ಲ STMC ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಗೀತಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಆಶಾ ಮೇಡಮ್ ಅವರು ಸಹ ಇವತ್ತು ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ದೀಪಕಿನಿ ಮೇಡಮ್ ಅವರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನಂತಹ ಎಲ್ಲ ಪಾಲಕರಿಗೂ ಹಾಗೂ ಇಂದು ಹೊಸದಾಗಿರುವಂತಹ ಎಲ್ಲ ಮಕ್ಕಳಿಗೂ ಹಾಗೆ ನನ್ನ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ, 7ನೇ ಕ್ಲಾಸ್ ಪಾಸ್ ಆಗಿದ್ದರು, ಅವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಆದಂತಹ ಶ್ರೀಮತಿ ಉಷಾ ನಾಯ್ಕ ಅವರಿಗೂ ಸಹಿತ ನಾನು ಎಲ್ಲ ಪಾಲಕರ ಪರವಾಗಿ ಮಕ್ಕಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಗಮಿಸಿದ್ದಾರೆ. ಅವರಿಗೆ ಶಿಕ್ಷಕರ ಪರವಾಗಿ ಪಾಲಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈಗ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡಲಾಗಿದೆ. ಶ್ರೀಮತಿ ಉಷಾ ನಾಯ್ಕ ಅವರು ಮಕ್ಕಳಿಗೆ ಉಚಿತವಾಗಿ ಪಟ್ಟಿ, ಪುಸ್ತಕ, ಪೆನ್ನು, ಪೆನ್ಸಿಲು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಈ ಸಲನೂ ಅವರು ಕೊಡಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಪಟ್ಟಿಗಳನ್ನು ವಿತರಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಕುರಿತು ನಮ್ಮ STMC ಅಧ್ಯಕ್ಷೆಯಾದ ಶ್ರೀಮತಿ ಅಕ್ಷತಾ ಅವರು ಒಂದೆರಡು ಮಾತಾಡಬೇಕಾಗಿ ಅವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೀವು ಅವರಿಗೆ ಉತ್ತಮ ರೀತಿಯ ಅಭ್ಯಾಸ ಮಾಡಿ ಶಿಸ್ತಿನಿಂದ ಶಾಲೆಗೆ ಬಂದು ನಾನು ಪಾಠ ಕೇಳಿ ಉತ್ತಮ ವಿದ್ಯಾರ್ಥಿಗಳಾಗಬೇಕು ಫಸ್ಟ್ ಡೇ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದೆ. ಇದೇ ನಮ್ಮ ಫ್ಯೂಚರ್ ಈಗ. ಸೊ ಒಳ್ಳೆಯಾಗಿ ಸ್ಟಡಿ ಮಾಡಬೇಕು, ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಬೇಕು. ಅದಂತೂ ಯಾವಾಗಲೂ ಇರ್ತಾರೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಸೊ ವೆಲ್ಕಮ್ ಟು ಯೋರ್ ಸ್ಕೂಲ್. ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ವಿ. ಅದೇ ಮಕ್ಕಳು ಎಲ್ಲರೂ ಶಿಸ್ತಿನಿಂದ ನಿದ್ದೆಯಿಂದ ಪಾಠ ಕಲಿತು ಒಳ್ಳೆಯ
ಶಾಲೆಗೆ, ಟೀಚರ್ಗೆ ಎಲ್ಲರಿಗೂ ಒಳ್ಳೆಯ ಹೆಸರು ಕೊಡಬೇಕು ಅಂತ ನಮ್ಮ ಆತ್ಮೀಯ ಸ್ನೇಹಿತರು ಅನ್ನೋದನ್ನು ಹೊಂದ್ಕೊಂಡಿದ್ದೇವೆ. ಶಾಲೆ ಬಿಟ್ಟು ಹೋಗ್ಬೇಕಿದ್ರೆ ತುಂಬ ತುಂಬ ನೀರು ತುಂಬಿಕೊಂಡು ಹೋಗ್ತೇವೆ. ಹಾಗೆ ತವ್ರ ಮನೆಯಿಂದ ಹೆಣ್ಣು ಹೋಗ್ತಾಳೋ ಹಾಗೆ ನಾವು ಶಾಲೆ ಬಿಟ್ಟು ಹೋಗ್ಬೇಕಿದ್ರೆ ಕಣ್ ತುಂಬಿಸ್ಕೊಂಡೇ ಹೋಗ್ತದೆ. ಯಾಕೆಂದರೆ ಆ 7 ವರ್ಷ ಏನಾಗಿರ್ತದೆ ನಮಗೆ ಅಷ್ಟು ಚೆನ್ನಾಗಿ ಪ್ರೀತಿ, ವಿಶ್ವಾಸ, ಮಮತೆ ಸಿಕ್ಕಿರ್ತದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಂದೆ ನಾನು ಏನು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ದೇನೋ ಆ ಮುಂದಾದ ವಿದ್ಯಾರ್ಥಿಗಳೇನಾಗಿರ್ತಾರೆ ಗಟ್ಟಿಯಾಗಿ ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳೆಲ್ಲ ಬಂದಿದ್ದೀರಾ, ಪಾಲಕರೆಲ್ಲ ಬಂದಿದ್ದೀರಾ, ತುಂಬ ಖುಷಿ ಅಂತ ಹೇಳಿದರೆ ನಿಮಗೆಲ್ಲ ಮೊದಲು ಅಭಿನಂದನೆ. ಯಾಕೆಂದರೆ ನೀವೆಲ್ಲ ಏನು ಮಾಡಿದ್ದೀರಾ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಹಾಕಿದ್ದೀರಾ. ಸರ್ಕಾರಿ ಶಾಲೆ ಅಂದರೆ ಹೇಗಿದೆ ಅಂತ ಹೇಳಿದರೆ, ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ಶಿಕ್ಷಣದ ಹೊಸ ಯೋಜನೆಗಳು ಬರ್ತಾವಲ್ಲ ಅದನ್ನೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮೊದಲು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಆದ್ದರಿಂದ ಅದರ ರುಚಿ ಫಸ್ಟ್ ನೋಡೋದು ಯಾರು? ನಮ್ಮ ಸರ್ಕಾರಿ ಶಾಲೆ ಮಕ್ಕಳು. ಅದರ ರುಚಿ ನಮಗೆ ಗೊತ್ತಾಗ್ತಾ ಇದೆ. ಹೇಗೆ ಮಾವಿನ ಹಣ್ಣು ಹೊಸದಾಗಿ ಬಂದಾಗ ಎಷ್ಟು ರುಚಿ ಇರ್ತದಲ್ಲ ನಮಗೆ, ಅದೇ ಹೊಸ ಫಲ ಅಂತ ಹೇಳ್ತೇವಲ್ಲ, ವರ್ಷದ ಪ್ರಾರಂಭದಲ್ಲಿ ಮಾವಿನ ಹಣ್ಣು ಅಥವಾ ಯಾವುದೇ ಒಂದು ಹಣ್ಣು ಹೊಸ ಫಲ ಬಂದಾಗ ತುಂಬ ಖುಷಿ ಅದನ್ನು ತಿನ್ನಲಿಕ್ಕೆ. ಹಾಗೆ ಅದರ ಹೊಸ ರುಚಿಯನ್ನು ನಮ್ಮ ಮಕ್ಕಳು ಅನುಭವಿಸ್ತಾರೆ. ಆದರೆ ನಮ್ಮ ಪಾಲಕರ ಕರ್ತವ್ಯವೂ ಅಷ್ಟೇ ಮುಖ್ಯವಾಗಿದೆ. ಶಾಲೆಗಳಿಗೆ ಕಳಿಸ್ಬಿಟ್ರೆ ಆಗಿಲ್ಲ, ಶಾಲೆಗಳಿಗೆ ಕಲಿಸಿದ ಜೊತೆಯಲ್ಲಿ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಬೆಳಿಗ್ಗೆ ಕಳಿಸೋದಕ್ಕೆ ಪೂರ್ವದಲ್ಲಿ ಬೆಳಿಗ್ಗೆ ಎದ್ದಿದ್ದಾರಾ, ಸಂಜೆ ಬಂದಮೇಲೆ ಹೋಮ್ವರ್ಕ್ ಮಾಡ್ತಾ ಇದ್ದಾರಾ, ಅಥವಾ ಏನು ಓದಿದ್ದಾರೆ? ನೀವೆಲ್ಲರೂ ಎಜುಕೇಟೆಡ್ ಇದ್ದೀರಲ್ಲ, ಓದಿಕ್ಕೆ ಬರುತ್ತೆ, ಓದಿಕ್ಕೆ ಬರುತ್ತೆ ನಿಮಗೆ ಪಾಲಕರಿಗೆ ಕಳ್ತಾ ಇದ್ದೆ ನಾನು. ಓದಿಕ್ಕೆ ಬರಲಿಕ್ಕೆ ಬರ್ತದಲ್ಲ, ಮಕ್ಕಳು ಏನು ಬರ್ತಿದ್ದಾರೆ, ನೀವು ಏನು ಮಾಡ್ಕೊಂಡು ಬಂದಿದ್ದಾರೆ ನೀವು. ನನಗೆ ಅಮ್ಮನಿಗೆ ಮತ್ತು ಮಕ್ಕಳಿಗೆ ಮೊದಲು ಇದೆ, ಎಲ್ಲರೂ ಹೆಚ್ಚಾಗಿ ಅಮ್ಮ ತಾಯಂದಿರೇ ಇದ್ದೀರಿ. ಬಾಂಡಿಂಗ್ ಬೆಳಿಬೇಕು ಅಂತ ಹೇಳಿದರೆ, ನಿಮಗೂ ಮತ್ತು ಮಕ್ಕಳ ಮಧ್ಯದಲ್ಲಿ ಬಾಂಡಿಂಗ್ ಬೆಳಿಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕು, ಮಕ್ಕಳು ಏನು ಮಾಡಿದ್ದಾರೆ, ಏನು ನಿಮ್ಮ ಅನುಭವಗಳನ್ನು ಹೇಳಿ, ಇಡೀ ದಿನದ ನಿಮ್ಮ ಅನುಭವಗಳನ್ನು ಮಕ್ಕಳ ಜೊತೆ ಹಂಚ್ಕೊಳ್ಳಿ. ನಾನೇನು ಮಾಡಿದೆ, ಬೆಳಿಗ್ಗೆದ್ದು ಮಕ್ಕಳು ಶಾಲೆಗೆ ಬಂದಿರ್ತಾರಲ್ಲ, ಏನು ಮಾಡಿದೆ ನಾನು ಈ ಕೆಲಸ ಮಾಡಿದೆ, ಈ ಬ್ಯಾಂಕಿಗೆ ಹೋಗಿದ್ದೆ, ಈ ಕೆಲಸಕ್ಕೆ ಹೋಗಿದ್ದೆ, ಈ ಸಾಮಾನು ತೊಗೊಂಡು ಬಂದೆ. ಮಕ್ಕಳಿಗೆ ಏನಾಗುತ್ತೆ, ಅಮ್ಮ ಇದನ್ನು ಮಾಡ್ತಾರೆ ಅನ್ನೋ ನಿಮ್ಮ ಮಕ್ಕಳಿಗೂ ಅವ್ರಿಗೆ ಗೊತ್ತಾಗತ್ತೆ. ನಾನು ಹೇಗೆ ಬೆಳೆಸ್ತಾ ಇದ್ದೇನೆ ನಮ್ಮ ಮಕ್ಕಳನ್ನು ಅಂತ ಹೇಳಿದರೆ, ತಾಯಂದಿರು ಓಂ ಅಂತ ಮೊದಲು ಬರೆಯುವುದರ ಮೂಲಕ ಮಕ್ಕಳನ್ನ ಶಿಕ್ಷಣಕ್ಕೆ ತೊಡಗಿಸಿಕೊಳ್ಳುವ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಕ ನಾವು ಒಂದು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು